ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಲಿ ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾರ ಹಾಕೋಬೋದು. ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಗೂ ಮೆಣಸು, ಒಂದು 4-5 ಕಾಳು, ಹಾಗೆ ಹಸಿಮೆಣಸಿನ್ಕಾಯಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ದೊಡ್ಡಪತ್ರೆ ಎಲೆಗಳನ್ನು ಚೆನ್ನಾಗಿ ತೊಳೆದು ಈ ಥರ ಹಾಕಿ ಚೆನ್ನಾಗಿ ಬಾಡಿಸಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಒಂದು 10-15 ನಿಮಿಷ ತಗೊಳುತ್ತೆ. ಸಣ್ಣ ಉರಿಲಿ ಬಾಡಿಸಿ, ಸ್ಮೆಲ್ ಗಮ್ ಅಂತ ಬರುತ್ತೆ. ಈಗ ಒಂದು ಜಾರ್ಗೆ ತೆಂಗಿನಕಾಯಿ ಹಾಗೂ ಹುರಿದಿರೋ ಮಿಶ್ರಣನ ಹಾಕಿ ಮೊಸರಲ್ಲಿ ಮಿಕ್ಸಿ ಮಾಡಿ, ಈಗ ತಗೊಂಡಿರೋ ಮೊಸರು ಚೆನ್ನಾಗೆ ನೀರು ಹಾಕಿ ಕಡ್ಕೊಳ್ಳೋಣ. ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಮಿಕ್ಸಿಲಿ ಹಾಕ್ಕೊಂಡಿರೋ ಮಿಶ್ರಣನ ನಿಮ್ಮ ಖಾರ ತಕ್ಕಂಗೆ ಹಾಕೊಳ್ಳಿ. ನಾನು ಇಷ್ಟು ಮೊಸರಿಗೆ 2 ಸ್ಪೂನ್ ಆ ಮಿಶ್ರಣ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ದೊಡ್ಡಪತ್ರೆ ಸೊಪ್ಪಿನ ಮಿಶ್ರಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದೇ ಇರೋ ಥರ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪಟ್ಟಂತ ಒಗ್ಗರಣೆ ಹಾಕ್ಕೊಂಡ್ರೆ ತಂಬುಳಿ ರೆಡಿ ಆಗುತ್ತೆ. ಇಷ್ಟೇ, ಈಸಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಕೋಲ್ಡ್ಗೆ ತುಂಬ ಒಳ್ಳೆಯದು. ಈ ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಹಾಗೆ ಒಣಮೆಣಸಿನ್ಕಾಯಿ ಅಥವಾ ಬಾಳ್ಕ ಮೆಣಸಿನ್ಕಾಯಿ ಹಾಕೋಬೋದು. ನಾನು ಬಾಳ್ಕ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆ ಮಿಶ್ರಣಕ್ಕೆ, ಒಗ್ಗರಣೆ ಮಿಶ್ರಣಕ್ಕೆ ಹಾಕ್ಕೊಂಡ್ರೆ ತಂಬುಳಿ ಪಟ್ ಅಂತ ರೆಡಿ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸದಾ ಸಪೋರ್ಟ್ ಮಾಡ್ತಾ